ಎಲ್ರಿಗೂ ನಮಸ್ಕಾರ. ಸೊ ನಮ್ಮ ಮುಂದೆ ಬರ್ತಾ ಇರತಕ್ಕಂತಹ ಫೌಂಡೇಶನ್ ಕೋರ್ಸ್ನ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ನಮ್ಮ ಈ ಕೋರ್ಸ್ ಏನಿದೆ, ಸೊ ಇದು ತುಂಬಾ ಕಡಿಮೆ ಅವಧಿ, 3 ರಿಂದ 4 ತಿಂಗಳು ಅವಧಿಯಲ್ಲಿ ಮುಗಿಸ್ತಕ್ಕಂತಹ ಒಂದು ಕೋರ್ಸ್ ಆಗಿರುತ್ತೆ. ಸೊ ಈ ಒಂದು ಕೋರ್ಸಲ್ಲಿ 8 ಕೋರ್ ಸಬ್ಜೆಕ್ಟ್ಸ್ ಏನಿದೆ, ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮು ನೀವು UPSC ತೊಗೊಳ್ಳಿ, KPSC ಯಾವುದೇ ಒಂದು ಎಕ್ಸಾಮ್ ತೊಗೊಂಡ್ರು ಈ 8 ಕೋರ್ ಸಬ್ಜೆಕ್ಟ್ಸ್ಗಳು ಕಾಮನ್ ಆಗಿ ಇದ್ದೇ ಇರ್ತವೆ. ಸೊ ಅದರಲ್ಲಿ ಇಂಡಿಯನ್ ಪೊಲಿಟಿ, ಇಂಡಿಯನ್ ಎಕಾನಮಿ ಇರುತ್ತೆ. ಸೊ ಅದಾದಮೇಲೆ ಜಿಯೋಗ್ರಫಿ ಇನ್ಕ್ಲೂಡ್ಸ್ ವರ್ಲ್ಡ್ ಜಿಯೋಗ್ರಫಿ ಮತ್ತು ಇಂಡಿಯನ್ ಜಿಯೋಗ್ರಫಿ ಇರುತ್ತೆ. ಸೊ ಅದಾದಮೇಲೆ ಎನ್ವಿರಾನ್ಮೆಂಟ್ ಇರುತ್ತೆ. ಸೊ ಅದಾದಮೇಲೆ ಹಿಸ್ಟ್ರಿನಲ್ಲಿ 3 ಪಾರ್ಟ್ಸ್ ಬರುತ್ತೆ: ಏನ್ಸಿಯಂಟ್ ಹಿಸ್ಟ್ರಿ, ಮಿಡಿವಲ್ ಹಿಸ್ಟ್ರಿ ಮತ್ತು ಮಾಡರ್ನ್ ಹಿಸ್ಟ್ರಿ. ಸೊ ಆರ್ಟ್ ಆ್ಯಂಡ್ ಕಲ್ಚರು ಈ ಹಿಸ್ಟ್ರಿನಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇದಿಷ್ಟು ಸಬ್ಜೆಕ್ಟ್ಸು. ಸೊ ಅದಾದಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೊ ಇವಿಷ್ಟು ಕಾಮನ್ ಒಂದು ಸಬ್ಜೆಕ್ಟ್ಸ್ ಏನಿದಾವೆ, ಫೌಂಡೇಶನ್ ಸಬ್ಜೆಕ್ಟ್ಸು, ಇವಿಷ್ಟನ್ನು ನಮ್ಮ ಫೌಂಡೇಶನ್ ಕೋರ್ಸಲ್ಲಿ ಕವರ್ ಮಾಡಿಕೊಡಲಾಗುತ್ತೆ. ಸೊ ನಮ್ಮ ಫೌಂಡೇಶನ್ ಕೋರ್ಸ್ನ ವಿಶೇಷತೆಗಳು ಏನು ಅಂತ ಹೇಳಿದ್ರೆ, ಗ್ರ್ಯಾಜುಯೇಷನಲ್ಲಿ ಇದ್ದವರಿಗೆ ಸೊ ಒಂದು ಬೇಸಿಕ್ ಫೌಂಡೇಶನ್ನ ಹಾಕಿಕೊಡ್ತಕ್ಕಂತಹದ್ದು. ಗ್ರ್ಯಾಜುಯೇಷನಲ್ಲಿ ಇದ್ದವರು ಅಥವಾ ಈಗ ಜಸ್ಟ್ ಸ್ಟಾರ್ಟ್ ಮಾಡಿರೋ ಪ್ರಿಪ್ರೇಷನ್ಗೆ, ಸೊ ಅಂಥವರಿಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕಿಕೊಡ್ತಕ್ಕಂತಹ ಉದ್ದೇಶ. ಸೊ ನಮ್ಮ ಕೋರ್ಸಲ್ಲಿ ಮುಖ್ಯವಾಗಿ NCERT ಪುಸ್ತಕಗಳು ಮತ್ತು DSCERT ಪುಸ್ತಕಗಳು, ಸೊ ಇದರಲ್ಲಿ ಬರ್ತಕ್ಕಂತಹ ವಿಷಯಗಳ ಆಧರಿಸಿ ನಾವು ಪಾಠಗಳನ್ನು ಮಾಡಲಾಗುತ್ತೆ. ಸೊ ನಮ್ಮ ಈ ಒಂದು ಕೋರ್ಸಲ್ಲಿ ರೆಕಾರ್ಡೆಡ್ ವಿಡಿಯೋಸ್, ಆಲ್ರೆಡಿ ರೆಕಾರ್ಡ್ ಮಾಡಿರ್ತಕ್ಕಂಥ ವಿಡಿಯೋಸನ್ನು ನಾವು ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡ್ತೀವಿ. ಸೊ ಇಲ್ಲಿ ಯಾವುದೇ ಲೈವ್ ಕ್ಲಾಸ್ ಇರೋದಿಲ್ಲ. ಸೊ ಬಟ್ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ, ಸೊ ನೀವು ಪರ್ಸ್ನಲಿ ನಮ್ಮ ಜೊತೆ ಮಾತಾಡಬೇಕಂತ ಹೇಳಿದರೆ ನೀವು ಇಂಡಿವಿಜುವಲ್ ಮೆಂಟರ್ಶಿಪ್ಗೆ ಬುಕ್ ಮಾಡಬೇಕಾಗತ್ತೆ. ಸೊ ಆವಾಗ ನಾವು ಇಂಡಿವಿಜುವಲಿ ನಿಮಗೆ ಮೆಂಟರ್ ಮಾಡ್ಬೋದು. ಸೊ ಅದಾದಮೇಲೆ ಮತ್ತೊಂದು ವಿಶೇಷತೆ ಅಂತ ಹೇಳಿದರೆ, ಪ್ರತಿಯೊಂದು ದಿನದ ಒಂದು ಟಾಪಿಕ್ ಏನಿರುತ್ತೆ ನಮ್ಮ ವಿಡಿಯೋದಲ್ಲಿ, ಅದ್ರ ಮೇಲೇ ಒಂದಿಷ್ಟು MCQ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡೋದು. ಅದಾದಮೇಲೆ ಒಂದು ಡಿಸ್ಕ್ರಿಪ್ಟಿವ್ ಕ್ವಶನನ್ನು ಡಿಸ್ಕಸ್ ಮಾಡೋದು. ಡಿಸ್ಕ್ರಿಪ್ಟಿವ್ ಕ್ವಶನ್ ಅಂತ ಹೇಳಿದರೆ, ಉದಾಹರಣೆಗೆ ನಾವು IAS ಅಥವಾ KS ಪರೀಕ್ಷೆಯಲ್ಲಿ, ಮುಖ್ಯ ಪರೀಕ್ಷೆಯಲ್ಲಿ ಅಲ್ಲಿ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ನ ಬರೀಬೇಕಾಗುತ್ತೆ. ಸೊ ಉತ್ತರಗಳನ್ನು ನಾವು ಬರೀಬೇಕಾಗುತ್ತೆ. ಸೊ ಅದೇ ಥರ ನಾವು ಪಾಠ ಮಾಡ್ತಕ್ಕಂಥ ಪ್ರತಿಯೊಂದು ಟಾಪಿಕ್ ಮೇಲೇನು ಒಂದು ಪ್ರಶ್ನೆಯನ್ನು ತಗೊಂಡು, ಮೇನ್ಸ್ ಥರದ ಪ್ರಶ್ನೆಯನ್ನು ತಗೊಂಡು ಸೊ ಅದನ್ನು ಡಿಸ್ಕಸ್ ಮಾಡೋದು. ಸೊ ಯಾವ ಥರ ನಾವು ಅನಲೈಸ್ ಮಾಡಬೇಕು, ಸೊ ಯಾವ ಥರ ಒಂದು ಆನ್ಸರ್ ಸ್ಟ್ರಕ್ಚರಿಂಗನ್ನು ಮಾಡಬೇಕು, ಸೊ ಅದರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ. ಸೊ ಇದೊಂದು ನಮ್ಮ ಕೋರ್ಸಿನ ವಿಶೇಷತೆ. ಸೊ ಈಗ ನಮ್ಮ ಕಂಪ್ಲೀಟ್ ಡೀಟೇಲ್ ಆಫ್ ದ ಶೆಡ್ಯೂಲಿಗೆ ಬಂದರೆ, ಫಸ್ಟ್ ನಾವು ಇಂಡಿಯನ್ ಪೊಲಿಟಿಯಿಂದ ಶುರು ಮಾಡ್ತೇವೆ, ಜುಲೈ 1 ಸೊ ಈ ಒಂದು ಪೊಲಿಟಿ ಸಬ್ಜೆಕ್ಟ್ ಏನಿದೆ ಇದು 10 ದಿನಗಳ ಕಾಲ ಇರಲಿದೆ. ಸೊ ಈ 10 ದಿನಗಳು ಒಂದು ತಾತ್ಕಾಲಿಕ ಟೈಮ್ ಇದು. ಸೊ ಅದು ಎಕ್ಸ್ಟೆಂಡ್ ಕೂಡ ಆಗ್ಬೋದು. ಸೊ ಅದಾದಮೇಲೆ ಪೊಲಿಟಿ 10 ದಿನ. ಸೊ ಅದಾದಮೇಲೆ ನಾವು ಎಕನಾಮಿಯನ್ನು ಶುರು ಮಾಡ್ತೀವಿ. ಸೊ ಇಂಡಿಯನ್ ಎಕನಾಮಿ ಇದರಲ್ಲೂ ಸಹಿತ ನಾವು ಬೇಸಿಕಲಿ NCERT ಮತ್ತು DSCERT, ಸೊ ಈ ಪುಸ್ತಕದಲ್ಲಿರ್ತಕ್ಕಂತಹ ಟಾಪಿಕ್ಸ್ಗಳನ್ನು ಮುಖ್ಯವಾಗಿ ಡಿಸ್ಕಸ್ ಮಾಡಲಾಗುತ್ತೆ. ಸೊ ಈ ಪುಸ್ತಕಗಳನ್ನ ಹೊರತುಪಡಿಸಿ ತುಂಬಾ ಇಂಪಾರ್ಟೆಂಟು, ಬೇಸಿಕ್ಸ್ ಬೇಕೇ ಬೇಕು ಆ ನಾಲೆಡ್ಜು ಅಂತಕ್ಕಂಥ ವಿಷಯಗಳಿದ್ದರೆ ಅದನ್ನು ಸಹಿತ ನಾವು ಕ್ಲಾಸನ್ನು ಮಾಡಲಾಗುತ್ತೆ. ಸೊ ಅದಾದಮೇಲೆ ಈ ಎಕನಾಮಿ 10 ದಿನಗಳ ಕಾಲ ಇರುತ್ತೆ. ಸೊ ಇಲ್ಲಿ 10 ದಿನಗಳು ಸಹಿತ ತಾತ್ಕಾಲಿಕವಾದಂಥ ಒಂದು ಟೈಮ್ ಟೇಬಲ್ಲು. ಸೊ ಅದೇ ಥರ ಇಲ್ಲೂ ಡೈಲಿ ರೆಕಾರ್ಡೆಡ್ ಕ್ಲಾಸ್ ಇರುತ್ತೆ, ಸುಮಾರು 1 ಗಂಟೆಯಿಂದ 1.5 ಗಂಟೆ ಇರುತ್ತೆ. ಸೊ ಅದಾದಮೇಲೆ ನಮ್ಮ ಈ ಕ್ಲಾಸ್ ಆದಮೇಲೆ, ಈ ಒಂದು ಕ್ಲಾಸ್ ಆದಮೇಲೆ ಮತ್ತೊಂದು ಸಪ್ರೇಟ್ ವಿಡಿಯೋ MCQ ಕ್ವಶನ್ ಪ್ಲಸ್ ಮೇನ್ಸ್ ಕ್ವಶನ್ ಡಿಸ್ಕಷನ್, ಈ ಒಂದು ವಿಡಿಯೋ ಸಹಿತ ಸುಮಾರು ಅರ್ಧ ಗಂಟೆ ಆಗ್ಬೋದು. ಸೊ ಆ ಒಂದು ಅರ್ಧ ಗಂಟೆಯ ಒಂದು ವಿಡಿಯೋ ಸಹಿತ ಇರುತ್ತೆ. ಸೊ ಈ ಒಂದು ಎಕನಾಮಿ 10 ದಿನಗಳ ಕಾಲ ಮುಗಿದ ಮೇಲೆ ನೆಕ್ಸ್ಟ್ ನಾವು ಜಿಯೋಗ್ರಫಿ ಸಬ್ಜೆಕ್ಟಿಗೆ ಬರ್ತೀವಿ. ಸೊ ಈ ಜಿಯೋಗ್ರಫಿ ಸಬ್ಜೆಕ್ಟು ನಮಗೆ ಇಲ್ಲಿ 6ರಿಂದ ಹಿಡಿದು 12th NCERTs ತುಂಬ ಇಂಪಾರ್ಟೆಂಟು. ಸೊ ಅದೇ ಥರ DSCERTನೂ ಕೂಡ ನಮಗೆ ಇಂಪಾರ್ಟೆಂಟು. ಸೊ ಇಲ್ಲೂ ಸಹಿತ ನಾವು ಜಿಯೋಗ್ರಫಿನ 15 ದಿನಗಳ ಕಾಲ ಟೈಮನ್ನು ಪ್ರಿಪೇರ್ ಮಾಡಿದ್ದೀವಿ ಜಿಯೋಗ್ರಫಿಗೆ. ಬಿಕಾಸ್ ನಮಗೆ 6ರಿಂದ 12ನೇ ತರಗತಿಯ ಎಲ್ಲವನ್ನು ಕವರ್ ಮಾಡಬೇಕು. ಎಸ್ಪೆಷಲಿ 11, 12, 4 ಪುಸ್ತಕ ಇದ್ದಾವೆ, ಅವೆಲ್ಲ ತುಂಬ ಇಂಪಾರ್ಟೆಂಟು ನಮ್ಮ ಎಕ್ಸಾಮ್ಸಿಗೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಟೈಮು ತೊಗೊಂಡಿದ್ದೀವಿ. ಇಲ್ಲೂ ಸಹಿತ ಸೇಮ್ MCQs ಮತ್ತು ಡಿಸ್ಕ್ರಿಪ್ಟಿವ್ ಆನ್ಸರ್ ಟೈಪ್ ಕ್ವಶನ್ಸ್ ಡಿಸ್ಕಷನ್ ಅದು ಸಹಿತ ಇರುತ್ತೆ. ಸೊ ಅದಾದಮೇಲೆ ನಾವು ಹಿಸ್ಟ್ರಿಗೆ ಬರ್ತೀವಿ. ಸೊ ಹಿಸ್ಟ್ರಿನಲ್ಲಿ ಬೇಸಿಕಲಿ ಏನ್ಸಿಯಂಟ್ ಹಿಸ್ಟ್ರಿ. ಸೊ ಈ ಏನ್ಸಿಯಂಟ್ ಹಿಸ್ಟ್ರಿಯು ಸಹಿತ NCERT ಮತ್ತು DSCERT ಪುಸ್ತಕಗಳನ್ನು ಆಧರಿಸಿ ಇರುತ್ತೆ. ಸೊ ಅದಾದಮೇಲೆ ನಮ್ಮ ಈ NCERT ಸಬ್ಜೆಕ್ಟಿಗೆ 10 ದಿನಗಳ ಕಾಲವನ್ನು ನಾವು ಇಟ್ಟಿದ್ದೇವೆ. ಸೊ ಅದಾದಮೇಲೆ ಇಲ್ಲೂ ಸಹಿತ ಸೇಮ್ MCQs ಮತ್ತು ಡಿಸ್ಕ್ರಿಪ್ಟಿವ್ ಆನ್ಸರ್ ಯಾವುದೇ ನಾವು ಸಬ್ಜೆಕ್ಟ್ ಮಾಡಿದ್ರು, ಸೊ ಎವ್ರಿಡೇ ಟಾಪಿಕ್ ಏನಿರುತ್ತೆ ಅದರ ಮೇಲೇ ಒಂದಿಷ್ಟು MCQ ಪ್ರಶ್ನೆಗಳು ಮತ್ತು ಡಿಸ್ಕ್ರಿಪ್ಟಿವ್ ಆನ್ಸರ್ ಟೈಪ್ ಯಾವ ಥರ ಆನ್ಸರ್ನ ಬರೀಬೇಕು ಅನ್ನೋದನ್ನು ಸಹಿತ ಒಂದು ಸಪ್ರೇಟ್ ವಿಡಿಯೋ ಮಾಡಲಾಗುತ್ತೆ. ಸೊ ಅದಾದಮೇಲೆ ಇದೇ ಥರ ಮಿಡಿವಲ್ ಹಿಸ್ಟ್ರಿಗೂ ಸಹಿತ 10 ದಿನಗಳ ಒಂದು ಕಾಲಾವಕಾಶ. ಸೊ ಅದಾದಮೇಲೆ ಮಾಡರ್ನ್ ಹಿಸ್ಟ್ರಿ, ಅದರಲ್ಲೂ ಸಹಿತ 10 ದಿನಗಳ ಕಾಲಾವಕಾಶ ಇರುತ್ತೆ.
ಅದಾದಮೇಲೆ ಎನ್ವಿರಾನ್ಮೆಂಟ್ ಆ್ಯಕ್ಚುಲಿ ಯಾವುದು NCERTs DSCRTs ಸಪ್ರೇಟಾಗಿ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಅದನ್ನು ಎಲ್ಲ ಒಂದಿಷ್ಟು ಬುಕ್ಸಲ್ಲಿರ್ತಕ್ಕಂಥ ಟಾಪಿಕ್ಸ್ಗಳನ್ನು ಕಲೆಕ್ಟ್ ಮಾಡಿ ಒಂದು ಕಡೆ ತೊಗೊಂಬಂದು ಎನ್ವಿರಾನ್ಮೆಂಟ್ ಬೇಸಿಕ್ಸನ್ನು ಏನು ನಿಮಗೆ ಗೊತ್ತಿರಬೇಕು ಆ್ಯಕ್ಚುಲಿ, ಸೊ ಅದನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೇನೆ ಎನ್ವಿರಾನ್ಮೆಂಟು. ಸೊ ಅದಕ್ಕೂ ಸಹಿತ 10 ದಿನಗಳ ಕಾಲ ಇರುತ್ತೆ. ಸೊ ಅದಾದಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಎಸ್ಪೆಷಲಿ UPSC ಮತ್ತು KS ಪರೀಕ್ಷೆ ಆಯಿತು, ಬೇರೆ KPSC ಎಕ್ಸಾಮ್ಸು. ನಮಗೆ 6ನೇ ಕ್ಲಾಸಿಂದ 10ನೇ ಕ್ಲಾಸು NCERT ಬುಕ್ಸ್ ಇಂಪಾರ್ಟೆಂಟು, ಅದೇ ಥರ DSCRT ಬುಕ್ಸು ಕೂಡ ಇಂಪಾರ್ಟೆಂಟು. ಸೊ ಅದನ್ನು ಬಿಟ್ಟರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಕ್ಚುಲಿ ಜಾಸ್ತಿ ಕರೆಂಟ್ ಅಫೇರ್ಸ್ ಇರುತ್ತೆ, ಕರೆಂಟ್ ಈವೆಂಟ್ಸು ಈಗ ಆಗ್ತಕ್ಕಂತಹ ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡೆವಲಪ್ಮೆಂಟ್ಸು, ಸ್ಪೇಸ್ ಪ್ರೋಗ್ರಾಮ್ಸ್ ಆಗಿರ್ಬೋದು ಅಥವಾ ಡಿಫೆನ್ಸು, ಬಯೋಟೆಕ್ನಾಲಜಿ. ಸೊ ಈ ಕರೆಂಟ್ ಅಫೇರ್ಸು ತುಂಬ ಇಂಪಾರ್ಟೆಂಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ. ಅದನ್ನು ಹೊರತುಪಡಿಸಿ ನಾವು ಬೇಸಿಕ್ಸ್ ಕ್ಲಾಸನ್ನು ನಿಮಗೆ ಮಾಡಿಕೊಡ್ತೇವೆ. ಸೊ ಅದಾದಮೇಲೆ ನಾನು ಹೇಳಿದ ಹಾಗೆ ಕರೆಂಟ್ ಈವೆಂಟ್ಸು. ಸೊ ಕರೆಂಟ್ ಈವೆಂಟ್ಸಲ್ಲಿ ಸೊ ಯಾವುದು ಸಪ್ರೇಟ್ ಕೋರ್ಸ್ ಅಂತ ಇರಲ್ಲ, ಬಟ್ ಎವ್ರಿ ಡೇ ಅಥವಾ ಎವ್ರಿ 2 ಡೇಸ್ಗೆ ತುಂಬ ನ್ಯೂಸಲ್ಲಿರ್ತಕ್ಕಂಥ ಟಾಪಿಕನ್ನು ತೊಗೊಂಡು ಅಥವಾ ನ್ಯೂಸ್ ಪೇಪರಲ್ಲಿ ಪದೇ ಬರ್ತಾ ಇರತಕ್ಕಂತಹ ಒಂದಿಷ್ಟು ಟಾಪಿಕ್ಸನ್ನು ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಅದರ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತೆ. ಕರೆಂಟ್ ಈವೆಂಟ್ಸ್ ಈ ರೀತಿ ಕವರ್ ಮಾಡಲಾಗುತ್ತೆ. ಸೊ ಇಲ್ಲಿ ನಮಗೆ 8 ಪಿಲ್ಲರ್ಸಲ್ಲಿ ಪೊಲಿಟಿ, ಎಕನಾಮಿ, ಆಮೇಲೆ ಜಿಯೋಗ್ರಫಿ, ಎನ್ವಿರಾನ್ಮೆಂಟು, ಏನ್ಸಿಯಂಟು ಹಿಸ್ಟ್ರಿ, ಮಿಡಿವಲ್ ಹಿಸ್ಟ್ರಿ ಮತ್ತು ಮಾಡರ್ನ್ ಹಿಸ್ಟ್ರಿ, ಅದಾದಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಈ 8 ಪಿಲ್ಲರ್ಸು ಮತ್ತು ಕರೆಂಟ್ ಈವೆಂಟ್ಸು. ಸೊ ಇವೆಲ್ಲ ಸೇರಿಕೊಂಡು ನಮ್ಮ ಒಂದು ಫೌಂಡೇಶನ್ ಕೋರ್ಸು ಇರುತ್ತದೆ. ಸೊ ನಾನು ಕಂಪ್ಲೀಟ್ ಶೆಡ್ಯೂಲನ್ನು ಸಹಿತ ನಿಮಗೆ ಹೇಳಿದ್ದೇನೆ. ಎಲ್ರಿಗೂ ಧನ್ಯವಾದ.